ರಾಧೆ ಮೌನ ತಳಿದೆ. ಪಾಪ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬಿಟ್ಟೆ ನೀನು. ನಿನಗೆ ಮುಖ ತೋರ್ಸಕ್ಕೂ ನಾಚಿಕೆ ಆಗ್ತಾ ಇದೆ. ಯಾವ ಬಾಯಲ್ಲಿ ನಿನಗೆ ಅಮ್ಮ ಅಂತ ಹೇಳ್ಕೊಳ್ಳಿ. ಪಾಪಿ ನಾನು. ಅಮ್ಮ ಅಳ್ಬೇಡಮ್ಮ. ಯಾವಮ್ಮನೂ ಕೆಟ್ಟೋಳಾಗಿರಲ್ಲ. ನಿನ್ ಪರಿಸ್ಥಿತಿನೇ ಹಾಗಿದೆ, ಏನು ಮಾಡಕ್ಕಾಗಲ್ಲ ಅಮ್ಮ. ಮಧುರಾಪುರದಲ್ಲಿರೋ ಜಮೀನಿನಲ್ಲೆಲ್ಲ ಇದು ತುಂಬಾ ಒಳ್ಳೆ ಜಾಗ ಸರ್. 8 ಎಕರೆ ಜಮೀನಿದೆ, ರೆವಿನ್ಯೂ ಲ್ಯಾಂಡ್, DC ಕನ್ವರ್ಷನ್ ಆಗಿದೆ. ಯಾವ ತಂಟೆ ತಕರಾರು ಇಲ್ಲ ಸರ್. ದೇವತಾ ಕಾರ್ಯಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಧುರಾಪುರ ತುಂಬಾ ಹೆಸರುವಾಸಿ ಸರ್. ಹೌದು ಶಾಸ್ತ್ರಿಗಳೇ, ಮಧುರಾಪುರ ತುಂಬಾ ಪವಿತ್ರವಾದದ್ದು. ನನ್ಗಿಲ್ಲಿ ಪ್ರತಿ ಮರ, ಗಿಡ, ಕಲ್ಲು ಎಲ್ಲದರ ಮೇಲೂ ರಾಧಿಕನ್ ಪ್ರತಿಬಿಂಬನೆ ಕಾಣುತ್ತೆ. ಇಲ್ಲಿ ಹಕ್ಕಿ ಕೂಗಿದ್ರು ರಾಧಿಕಾ ಅಂತಾನೆ ಕರೆದಾಗ ಆಗುತ್ತೆ. ಏನು ಅಲ್ಲೇ ನಿಂತ್ಕೊಂಡು ಮನೆ ಚಂದ ಎಲ್ಲ ನೋಡ್ತಾ ಇದೀಯಾ? ನಮ್ಮ ಮನೆ ಕೀರ್ತಿ ಬೆಳಗೋ ಹಾಗೆ ಮಾಡ್ಬಿಟ್ಟಿದ್ಯಾ ನೋಡು. ಅದಕ್ಕೆ ನಿನ್ ಮುಖಕ್ಕೆ ಮಂಗಳಾರತಿ ಎತ್ತಿ ಒಳಗಡೆ ಕಳ್ಕೊತಾರೆ ಅಂತ ಕಾಯ್ತಾ ಇದೀಯಾ? ಅಲ್ಲಿ ಮನಸ್ಸಿಗೆ ಬಂದ ಹಾಗಿದ್ದೆ, ಇಲ್ಲಿ ಹಾಗಿರಕ್ಕಾಗಲ್ಲ, ನೆನ್ಪಿಟ್ಕೋ ಅಷ್ಟೇ. ಏನು ಗೊತ್ತಿಲ್ಲದೆ ಇರೋರ್ ಹಾಗೆ ಮಾತಾಡ್ಬೇಡಿ. ಪ್ರಣವ್ ಬಂದಿದ್ದು ವಿಶಾಖನ ನೋಡೋದಕ್ಕೆ. ವಿಶಾಖನೇ ಅವನನ್ನ ಬಾ ಅಂತ ಕರೆಸ್ಕೊಂಡಿದ್ದು. ವಿಶಾಖನ್ ಮಾನ ಉಳಿಸೋದಕ್ಕೆ ಹೋಗಿ ಪಾಪ ಈ ರಾಧಿಕಾ ಅವಳ ಶೀಲದ ಬಗ್ಗೆ ಅನುಮಾನ ಬರೋ ಹಾಗೆ. ಕೊನೆ ಪಕ್ಷ ನಮಗಾದ್ರೂ ರಾಧಿಕಾ ಏನು ಅಂತ ಗೊತ್ತಲ್ವಾ ಅತ್ತೆ? ನಾವಾದ್ರೂ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ನೀನೇ ಹೇಳು ಮಗಳೇ, ವಿಶಾಖ ಫೋನ್ ಮಾಡಿ ಪ್ರಣವ್ನ ಬರಕ್ ಹೇಳಿದ್ದು ತಾನೆ? ಇಲ್ಲ ಅಮ್ಮ, ವಿಶಾಖ ಬರಕ್ ಹೇಳಿಲ್ಲ, ಅವನೇ ಬಂದಿದ್ದ. ಏನೋ ನಮ್ಮ ರಮ್ಯಾ ಅವಳು ಚೆಲ್ಲಾಟನ ಕಂಡು ಹಿಡಿದ್ಲು, ನಮ್ಮ ಮರ್ಯಾದೆನ ಉಳಿಸಿದ್ಲು. ಇಲ್ಲಾಂದ್ರೆ ಇದು ಇನ್ನೂ ಎಷ್ಟು ದಿವಸ ಮುಂದುವರಿತಿತ್ತೋ ಯಾರಿಗೆ ಗೊತ್ತು. ನಾಳೆ ಧರ್ಮಾಧಿಕಾರಿಗಳ ಮನೆಯಲ್ಲಿರೋ ಹುಡುಗಿ ನೀತಿ ಕೆಟ್ಟವಳು ಅಂತ ಅಪಪ್ರಚಾರ ಆಗ್ತಿತ್ತು. ಮಾವ, ವಿಶುಗೆ ರಾಧಿಕನ್ ಬಗ್ಗೆ ತುಂಬಾ ವಿಶ್ವಾಸ ಇತ್ತು. ಅದು ಅಲ್ಲದೆ ನನ್ನ ನಾದ್ನಿ ಕೃಷ್ಣನ್ ಭಕ್ತೆ ಅಂತ ಯಾವಾಗ್ಲೂ ಹೊಗಳ್ತಾ ಇರ್ತಿದ್ರು. ಈಗ ಅವಳು ಹೀಗೆ ಮಾಡಿದ್ಲು ಅಂತ ಗೊತ್ತಾದ್ರೆ ವಿಶು ತುಂಬಾ ನೊಂದ್ಕೋತಾರೆ. ಹೌದು, ವಿಶಾಖ ಹೇಳೋದು ನಿಜ. ವಿಶುಗೆ ರಾಧಿಕನ ಮನೆಯಿಂದ ಹೊರಗಡೆ ಹಾಕೋಗಾಯ್ತು ಅಂತ ಗೊತ್ತಾಗಬಾರ್ದು. ಅಲ್ಲದ್ಗೆ ವಿಶು ಈ ಮನೆ ಯಜಮಾನ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗಬೇಕು ತಾನೆ. ಅಲ್ಲ, ಅವನಿಂದ ನಾವು ವಿಷಯನ ಹೇಗೆ ಮುಚ್ಚಿಡಕ್ಕಾಗುತ್ತೆ?